ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಸ್ತುತಿಯ ವಸ್ತ್ರ ಧರಿಸಿ ದುಃಖವೆಲ್ಲ ಮರೆತು ಸ್ತುತಿಸಿ ಹರ್ಷಿಸುವ ನಮ್ಮ ಕರ್ತನಲ್ಲಿ ಹರ್ಷಿಸುವ. ಸ್ತುತಿಯ ವಸ್ತ್ರ ಧರಿಸಿ ದುಃಖವೆಲ್ಲ ಮರೆತು ಸ್ತುತಿಸಿ ಹರ್ಷಿಸುವ ನಮ್ಮ ಕರ್ತನಲ್ಲಿ ಹರ್ಷಿಸುವ. ಈ ದಿನ ಕರ್ತನ ದಿನ, ಇದರಲ್ಲಿ ನಲಿದಾಡುವ. ಈ ದಿನ ಕರ್ತನ ದಿನ, ಇದರಲ್ಲಿ ನಲಿದಾಡುವ. ದುಃಖವಿಲ್ಲ, ಇನ್ನು ಶೋಕವಿಲ್ಲ, ನಾವು ತಿನ್ನುತ್ತಾ ಕೊಡುತ್ತಾ ಕೊಂಡಾಡುವ. ದುಃಖವಿಲ್ಲ, ಇನ್ನು ಶೋಕವಿಲ್ಲ, ನಾವು ತಿನ್ನುತ್ತಾ ಕೊಡುತ್ತಾ ಕೊಂಡಾಡುವ. ಸ್ತುತಿಸಿ ಸ್ತುತಿಸಿ ಹರ್ಷಿಸುವ, ಶೋಕ ದುಃಖವ ಮರೆಯುವ. ಸ್ತುತಿಸಿ ಸ್ತುತಿಸಿ ಹರ್ಷಿಸುವ, ಶೋಕ ದುಃಖವ ಮರೆಯುವ. ಸ್ತುತಿಯ ವಸ್ತ್ರ ಧರಿಸಿ ದುಃಖವೆಲ್ಲ ಮರೆತು ಸ್ತುತಿಸಿ ಹರ್ಷಿಸುವ ನಮ್ಮ ಕರ್ತನಲ್ಲಿ ಹರ್ಷಿಸುವ. ಸ್ತುತಿಯ ವಸ್ತ್ರ ಧರಿಸಿ ದುಃಖವೆಲ್ಲ ಮರೆತು ಸ್ತುತಿಸಿ ಹರ್ಷಿಸುವ ನಮ್ಮ ಕರ್ತನಲ್ಲಿ ಹರ್ಷಿಸುವ. ಕರ್ತನಲ್ಲಿ ಇರೋ ಆನಂದವೇ ಎಂದೆಂದು ನಮ್ಮ ಬಲ. ಕರ್ತನಲ್ಲಿ ಇರೋ ಆನಂದವೇ ಎಂದೆಂದು ನಮ್ಮ ಬಲ. ಎಷ್ಟೆಷ್ಟೋ ನೆರವು ನೀಡಿರುವ ಇಂದು ಹಾಡಿ ಹೊಗಳಿ ಕೊಂಡಾಡುವ. ಎಷ್ಟೆಷ್ಟೋ ನೆರವು ನೀಡಿರುವ ಇಂದು ಹಾಡಿ ಹೊಗಳಿ ಕೊಂಡಾಡುವ. ಸ್ತುತಿಸಿ ಸ್ತುತಿಸಿ ಹರ್ಷಿಸುವ, ಶೋಕ ದುಃಖವ ಮರೆಯುವ. ಸ್ತುತಿಸಿ ಸ್ತುತಿಸಿ ಹರ್ಷಿಸುವ, ಶೋಕ ದುಃಖವ ಮರೆಯುವ. ಸ್ತುತಿಯ ವಸ್ತ್ರ ಧರಿಸಿ ದುಃಖವೆಲ್ಲ ಮರೆತು ಸ್ತುತಿಸಿ ಹರ್ಷಿಸುವ ನಮ್ಮ ಕರ್ತನಲ್ಲಿ ಹರ್ಷಿಸುವ. ದುಃಖಕ್ಕೆ ಪ್ರತಿ ಆನಂದವೇ ಇಂದು ಆನಂದ ಆನಂದವೇ. ದುಃಖಕ್ಕೆ ಪ್ರತಿ ಆನಂದವೇ ಇಂದು ಆನಂದ ಆನಂದವೇ. ಜಜ್ಜಲ್ಪಟ್ಟ ಮನವು ಓಡಿ ಹೋಗಿ ಇಂದು ಉತ್ಸಾಹ ಆತ್ಮ ಬಂದಿದೆ. ಜಜ್ಜಲ್ಪಟ್ಟ ಮನವು ಓಡಿ ಹೋಗಿ ಇಂದು ಉತ್ಸಾಹ ಆತ್ಮ ಬಂದಿದೆ. ಸ್ತುತಿಸಿ ಸ್ತುತಿಸಿ ಹರ್ಷಿಸುವ, ಶೋಕ ದುಃಖವ ಮರೆಯುವ. ಸ್ತುತಿಸಿ ಸ್ತುತಿಸಿ ಹರ್ಷಿಸುವ, ಶೋಕ ದುಃಖವ ಮರೆಯುವ. ಸ್ತುತಿಯ ವಸ್ತ್ರ ಧರಿಸಿ ದುಃಖವೆಲ್ಲ ಮರೆತು ಸ್ತುತಿಸಿ ಹರ್ಷಿಸುವ ನಮ್ಮ ಕರ್ತನಲ್ಲಿ ಹರ್ಷಿಸುವ. ಸ್ತುತಿಯ ವಸ್ತ್ರ ಧರಿಸಿ ದುಃಖವೆಲ್ಲ ಮರೆತು
ಸ್ತುತಿಸಿ ಹರ್ಷಿಸುವ, ನಮ್ಮ ಕರ್ತನಲ್ಲಿ ಹರ್ಷಿಸುವ. ಸ್ತುತಿಯ ವಸ್ತ್ರ ಧರಿಸಿ ದುಃಖವೆಲ್ಲ ಮರೆತು ಸ್ತುತಿಸಿ ಹರ್ಷಿಸುವ, ನಮ್ಮ ಕರ್ತನಲ್ಲಿ ಹರ್ಷಿಸುವ, ನಮ್ಮ ಕರ್ತನಲ್ಲಿ ಹರ್ಷಿಸುವ. ಸ್ತೋತ್ರ ಡ್ಯಾಡಿ. ಈ ಮುಂಜಾನೆ ವೇಳೆಯಲ್ಲಿ ಹಾಗೆ ಸ್ತೋತ್ರ ಮಾಡುವ, ಬಾಯಿ ಬಿಚ್ಚಿ ಆತನ ನಾಮದ ಮಹತ್ವಗಳನ್ನೆಲ್ಲ ಹೇಳುವ. ಉನ್ನತನಾದ ದೇವರೇ, ಮಹೋನ್ನತನಾದ ಕರ್ತನೇ, ನಿತ್ಯನಾದ ತಂದೆ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಸಕಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರಪ್ಪ, ನಿಮಗೆ ಅಸಾಧ್ಯವಾದದ್ದು ಒಂದು ಇಲ್ಲಪ್ಪ. ಸರ್ವಶಕ್ತನೇ, ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ನಿಮಗೆ ವಂದನೆ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ. ಹೌದು ಡ್ಯಾಡಿ. ಅಸಾಧ್ಯವು ನಿಮಗೆ ಒಂದು ಇಲ್ಲ. ಕಠಿಣವಾದದ್ದು ನಿಮಗೆ ಒಂದು ಇಲ್ಲ. ಅಸಾಧ್ಯವು ನಿಮಗೆ ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ. ಹೌದು ಡ್ಯಾಡಿ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ. ಅಸಾಧ್ಯವು ನಿನಗೆ ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ. ಅಸಾಧ್ಯವು ನಿಮಗೆ ಒಂದು ಇಲ್ಲ. ನಿನ್ನಯ ಭುಜಬಲದಿಂದ ಭೂಮ್ಯಾಕಾಶ ಉಂಟು ಮಾಡಿದೆ. ಹೌದು ಡ್ಯಾಡಿ. ನಿನ್ನಯ ಭುಜಬಲದಿಂದ ಭೂಮ್ಯಾಕಾಶ ಉಂಟು ಮಾಡಿದೆ. ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ. ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಹೌದು ಡ್ಯಾಡಿ. ಅಸಾಧ್ಯವು ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ. ಕಠಿಣವಾದದ್ದು ನಿಮಗೆ ಒಂದು ಇಲ್ಲ. ಅಸಾಧ್ಯವು ನಿಮಗೆ ಒಂದು ಇಲ್ಲ. ಕಠಿಣವಾದದ್ದು ನಿಮಗೆ ಒಂದು ಇಲ್ಲ. ಏಸಪ್ಪ, ನಿಮಗೆ ಒಂದು ಇಲ್ಲ. ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ಹೌದು ಡ್ಯಾಡಿ. ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಆಲ್ಮೈಟಿ ಗಾಡ್. ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಆಲ್ಮೈಟಿ ಗಾಡ್. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ. ಹೌದು ಡ್ಯಾಡಿ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ. ಅಸಾಧ್ಯವು ನಿಮಗೆ ಒಂದು ಇಲ್ಲ. ಕಠಿಣವಾದದ್ದು ನಿಮಗೆ ಒಂದು ಇಲ್ಲ. ಅಸಾಧ್ಯವು ನಿಮಗೆ ಒಂದು ಇಲ್ಲ. ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಹೌದು ಡ್ಯಾಡಿ.
ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಅವನವನ ಕೆಲಸಕ್ಕೆ ತಕ್ಕ ಬಹುಮಾನ ನೀ ತರುವೆ. ಎಸ್ ಡ್ಯಾಡಿ, ಅವನವನ ಕೆಲಸಕ್ಕೆ ತಕ್ಕ ಬಹುಮಾನ ನೀ ತರುವೆ. ಒಂದು ಇಲ್ಲ ಎಸಪ್ಪ, ಒಂದು ಇಲ್ಲ. ಹೌದು ಡ್ಯಾಡಿ, ಅಸಾಧ್ಯವು ಒಂದು ಇಲ್ಲ. ಓ ಹೋಲಿ ಹೋಲಿ, ಒಂದು ಇಲ್ಲ. ಪರಿಶುದ್ಧನಾದ ದೇವರೇ, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ನೀವು ಸರ್ವಶಕ್ತನು. ಕಠಿಣವಾದದ್ದು ನಿನಗೆ ಒಂದು ಇಲ್ಲ. ಅಸಾಧ್ಯವು ನಿಮಗೆ ಒಂದು ಇಲ್ಲ. ಕಠಿಣವಾದದ್ದು ನಿಮಗೆ ಒಂದು ಇಲ್ಲ. ಅಸಾಧ್ಯವು ನಿಮಗೆ ಒಂದು ಇಲ್ಲ. ಆಲೋಚನಾ ಕರ್ತನು ನೀ, ಕಾರ್ಯದಲ್ಲಿ ಸಮರ್ಥನು ನೀ. ಹೌದು ಡ್ಯಾಡಿ, ಆಲೋಚನಾ ಕರ್ತನು ನೀ, ಕಾರ್ಯದಲ್ಲಿ ಸಮರ್ಥನು ನೀ. ಸೇನೆಗಳ ಕರ್ತನು ನೀ, ಎಲ್ ಶಡಾಯ್ ನಿನ್ನಾಮವು. ಸೇನೆಗಳ ಕರ್ತನು ನೀ, ಎಲ್ ಶಡಾಯ್ ನಿನ್ನಾಮವು. ಒಂದು ಇಲ್ಲ ಎಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ. ಒಂದು ಇಲ್ಲ ಎಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ. ಕಠಿಣವಾದದ್ದು ನಿಮಗೆ ಒಂದು ಇಲ್ಲ. ಅಸಾಧ್ಯವು ನಿಮಗೆ ಒಂದು ಇಲ್ಲ. ಕಠಿಣವಾದದ್ದು ನಿಮಗೆ ಒಂದು ಇಲ್ಲ. ಅಸಾಧ್ಯವು ನಿಮಗೆ ಒಂದು ಇಲ್ಲ. ಕಠಿಣವಾದದ್ದು ನಿಮಗೆ ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ. ಹೌದು ಡ್ಯಾಡಿ, ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ. ಅಸಾಧ್ಯವು ಒಂದು ಇಲ್ಲ. ಕಠಿಣವಾದದ್ದು ನಿಮಗೆ ಒಂದು ಇಲ್ಲ. ಹೌದು ಡ್ಯಾಡಿ, ಅಸಾಧ್ಯವು ನಿಮಗೆ ಒಂದು ಇಲ್ಲ. ಕಠಿಣವಾದದ್ದು ನಿಮಗೆ ಒಂದು ಇಲ್ಲ ಡ್ಯಾಡಿ. ಅಸಾಧ್ಯವು ನಿಮಗೆ ಒಂದು ಇಲ್ಲ. ಈ ಮುಂಜಾನೆ ವೇಳೆಯಲ್ಲಿ ದೇವರು ನೋಡಿ ಹೇಳೋಣಪ್ಪ, ನಿಮ್ಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಡ್ಯಾಡಿ. ನೀವು ಸಕಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು. ಹಾಲೆಲೂಯ. ನಿಮಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಒಂದು ವೇಳೆ ನಿಮಗೆ ಕಷ್ಟ ನಿಮ್ಮ ಸಾಮರ್ಥ್ಯಕ್ಕೆ ಮೀರಿದೆ, ನಿಮ್ಮ ಹತೋಟಿಗೆ ಮೀರಿದೆ ಅಂತ ನೀವು ಫೀಲ್ ಮಾಡ್ತಾ ಇದ್ರು, ಈಗ ಕರ್ತನ ನೋಡಿ ನಂಬಿಕೆಯಿಂದ ಅರಿಕೆ ಮಾಡಿ, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಡ್ಯಾಡಿ. ನಾನು ನಂಬ್ತೇನಪ್ಪ, ನಿನ್ನ ಸಕಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರು. ಹಾಲೆಲೂಯ. ಉನ್ನತನಾದ ತಂದೆ. ಹಾಲೆಲೂಯ, ಹಾಲೆಲೂಯ. ನನ್ನ ಆಧಾರ ನೀನೇ, ನನ್ನ ಆಶ್ರಯ ನೀನೇ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೈಗಳಲ್ಲೇ ಎತ್ತಿಕೊಂಡು ಹೊತ್ತು ಸಾಗುವೆ, ಮರೆತು ಬಿಡದೆ ಆಹಾರ ಬಲ ನೀಡುವೆ. ಹೌದು ಡ್ಯಾಡಿ, ನಿನ್ ಕೈಗಳಲ್ಲೇ ಎತ್ತಿಕೊಂಡು ಹೊತ್ತು ಸಾಗುವೆ, ನನ್ನನ್ನು ಮರೆತು ಬಿಡದೆ ಆಹಾರ ನನಗೆ ನೀಡುವೆ. ನನಗೆಪ್ಪ ನನ್ನ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ. ಹೌದು ಡ್ಯಾಡಿ, ನನ್ನೇಸುವೆ,
ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ನನ್ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹೌದು ಡ್ಯಾಡಿ, ನನ್ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹೊಸ ಜೀವ ದಿನ ದಿನ ನನಗೆ ನೀಡುವೆ, ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸುವೆ. ಎಸ್ ಡ್ಯಾಡಿ, ಹೊಸ ಜೀವ ದಿನ ದಿನ ನನಗೆ ನೀಡುವೆ, ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸುವೆ. ನನ್ನ ಕುರುಬನೇ, ಓಹೋ ನನ್ನೇಸುವೆ, ಕೊರತೆ ಇಲ್ಲಪ್ಪ. ನನ್ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ. ಡ್ಯಾಡಿಯನ್ನು ನೋಡಿ ಹೇಳೋಣ, ಹೌದು ಡ್ಯಾಡಿ, ಎಂತ ಒಳ್ಳೆ ಡ್ಯಾಡಿ ನಮ್ಗಿದ್ದೀರಿ. ಅವನೇ ಕತ್ತಲೆಯ ಮರಣಕರ ಕಣಿವೆಯಾದರು, ಅಪ್ಪ ನೀನು ಜೊತೆ ಇರಲು ಭಯ ನನಗಿಲ್ಲ. ಎಸ್ಲೋ ಕತ್ತಲೆಯ ಮರಣಕರ ಕಣಿವೆಯಾದರು, ಅಪ್ಪ ನೀನು ಜೊತೆ ಇರಲು ಭಯ ನನಗಿಲ್ಲ. ಕುರುಬನೇ, ಹೌದು ಡ್ಯಾಡಿ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಎಸ್ ಲಾರ್ಡ್, ನೀರ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ. ಡ್ಯಾಡಿಯನ್ನು ನೋಡಿ ಹೇಳಿ, ನನ್ನನ್ನು ಸಮೃದ್ಧಿಯಲ್ಲಿ, ಆಶೀರ್ವಾದದಲ್ಲಿ, ಅಭಿವೃದ್ಧಿಯಲ್ಲಿ ನಡೆಸುವ ದೇವರು ನೀನು. ನಂಬಿಕೆಯಿಂದ ಭರವಸೆಯಿಂದ ಹೇಳೋಣ. ನನ್ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ ಕುರುಬನೇ, ಹೌದು ಡ್ಯಾಡಿ, ಕರ್ತನೇ, ನನಗೇನು ಕೊರತೆ ಇಲ್ಲಪ್ಪ. ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯು ನನ್ನನ್ನು ಹಿಂಬಾಲಿಸಿ ಬರುತ್ತಿರುವುದು. ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯು ನನ್ನನ್ನು ಹಿಂಬಾಲಿಸಿ ಬರುತ್ತಿರುವುದು. ನನ್ನ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಎಸ್ ಡ್ಯಾಡಿ, ನನ್ನ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ,
ಶಾಂತವಾದ ನೀರ ಬಳಿ ಕರೆತರುವವನೇ, ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ, ನನ್ ಕುರುಬನೇ ನನ್ನೇಸುವೆ. ಹೌದು, ನನ್ನನ್ನು ನಡೆಸುವಾತನು, ನನ್ನನ್ನು ಪೋಷಿಸುವಾತನು, ನನ್ನನ್ನು ಕಾಪಾಡುವಾತನು. ಕುರುಬನೇ ನನ್ನೇಸುವೆ. ಈ ದಿನವಿಡೀ ನನ್ನ ಸಂರಕ್ಷಣೆ ನೀನೇ ಡ್ಯಾಡಿ. ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನೀವಿರೋದ್ರಿಂದ ನನಗೆ ಯಾಕೆ ಚಿಂತೆ, ನೀವಿರೋದ್ರಿಂದ ನನಗೆಲ್ಲಿ ಕೊರತೆ. ಹಾಲೆಲೂಯ. ನೀವು ನಮ್ಮನ್ನು ಸಮೃದ್ಧಿಯಲ್ಲಿ ನಡೆಸುವ ದೇವರಪ್ಪ. ಅಗತ್ಯಗಳ ಪೂರೈಕೆ ನೀನಪ್ಪ. ಹಸಿರುಗಾವಲಲ್ಲಿ ನಮ್ಮನ್ನು ನಡೆಸಿ ಹೊತ್ತೊತ್ತಿಗೆ ನಮ್ಮನ್ನು ಪೋಷಿಸಿ ಪಾಲಿಸಿ ಪರಾಮರಿಸಿ ನಡೆಸುವ ದೇವರು. ಹಾಲೆಲೂಯ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುವಾತನು, ನೆಮ್ಮದಿಯ ಜೀವಿತವನ್ನು ನೀಡುವಾತನು. ಹಾಲೆಲೂಯ. ಸಂತೃಪ್ತಿಯ ಜೀವಿತವನ್ನು ನೀಡುವಾತನಪ್ಪ. ವಂದನೆ ವಂದನೆ ವಂದನೆ. ನಿನ್ನ ಕೋಲು ನಿನ್ನ ದೊಣ್ಣೆ ನಮಗೆ ಧೈರ್ಯ ಕೊಡುತ್ತದೆ ಡ್ಯಾಡಿ. ಎಸ್ ಡ್ಯಾಡಿ, ನಮ್ಮನ್ನು ಧೈರ್ಯಪಡಿಸಿ ಉತ್ತೇಜನ ಪಡಿಸಿ, ಓ ಹಾಲೆಲೂಯ, ಓ ನಮ್ಮನ್ನು ಬಲಪಡಿಸಿ ನಡೆಸುವಾತನೇ. ದಿಕ್ಕು ತಪ್ಪದ ಹಾಗೆ ನಮ್ಮನ್ನು ಕಾಪಾಡುವಾತನೇ. ನಮಗೆ ವಿರುದ್ಧವಾದ ಸೈತಾನ ಯೋಜನೆಗಳನ್ನು ನಿಷ್ಕ್ರಿಯಗೊಳಿಸುವಾತನೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬಿ ಹೊರಸೂಸುವಂತೆ ನಮ್ಮನ್ನು ಸಮೃದ್ಧಿಯಲ್ಲಿ ಇಡುವಾತನೇ. ಹಾಲೆಲೂಯ. ಶುಭ ಕೃಪೆ ಯಾವಾಗಲೂ ನಮ್ಮನ್ನು ಹಿಂಬಾಲಿಸುವಂತೆ, ಓ ನಿನ್ನ ಆಲಯ ನಿನ್ನ ಸನ್ನಿಧಿಯಲ್ಲೇ ನಾವಿರುವಂತೆ ನಮಗೆ ದಯ ತೋರಿಸಿರುವಾತನೇ. ವಂದನೆ ನಿಮಗೆ, ವಂದನೆ ವಂದನೆ ನಿಮಗೆ, ವಂದನೆ. ಹಾಲೆಲೂಯ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ಡ್ಯಾಡಿಯನ್ನು ನೋಡಿ ಹೇಳೋಣ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್, ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು. ಥ್ಯಾಂಕ್ ಯು ಜೀಸಸ್. ಅಪ್ಪ, ನಿಮಗೆ ವಂದನೆ, ನಿಮಗೆ ವಂದನೆ ಡ್ಯಾಡಿ. ಈ ಹೊಸ ದಿನಕ್ಕಾಗಿ ನಿಮಗೆ ವಂದನೆ, ನಿಮ್ಮ ಕೃಪೆಗಾಗಿ ವಂದನೆ, ನಿಮ್ಮ ದಯೆಗಾಗಿ ವಂದನೆ, ನಿಮ್ಮ ಪ್ರೀತಿಗಾಗಿ ವಂದನೆ, ನಿಮ್ಮ ಪೋಷಣೆಗಾಗಿ ವಂದನೆ. ಐ ಲವ್ ಯು ಫಾದರ್, ಐ ಲವ್ ಯು ಜೀಸಸ್, ಐ ಲವ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ಪ್ರೆಸೆನ್ಸ್. ಥ್ಯಾಂಕ್ ಯು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ, ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನಾ ಅಂಶಕ್ಕೆ ನಾವು ಬರೋಣ. ಹಾಲೆಲೂಯ.
ನಮ್ಮ ಧ್ಯಾನಕ್ಕಾಗಿ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನವನ್ನು ಓದಿ ನಾವು ಮುಂದೆ ಹೋಗೋಣ. ಮತ್ತಾಯ 3:16. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ದೇವರ ಆತ್ಮ ಪಾರಿವಾಳದ ಹಾಗೆ ತನ್ನ ಮೇಲೆ ಇಳಿದು ಬರುವುದನ್ನು ಕಂಡನು. ಪ್ರೈಸ್ ದಿ ಲಾರ್ಡ್. ದೀಕ್ಷಾ ಸ್ನಾನ ಆದಮೇಲೆ ನೆಕ್ಸ್ಟ್ ನಮಗೆ ಆಗಬೇಕಾದ ಇನ್ನೊಂದು ಅನುಭವ ಯಾವುದಂದರೆ ಅದು ಪವಿತ್ರಾತ್ಮ ಭರಿತರಾಗುವುದು ಅಂತ ಹೇಳಿ ನಾವು ಧ್ಯಾನ ಮಾಡ್ತಾ ಇದ್ವಿ. ಹೌದು, ಇದನ್ನು ನಾವು ಅಲ್ಪವಾಗಿ ನಾವು ಎಣಿಸ್ಲಿಕ್ಕೆ ಆಗೋದಿಲ್ಲ. ನಮಗೆ ಬಹಳ ಅಗತ್ಯವಾದಂತಹ ಇನ್ನೊಂದು ಅನುಭವ ಅಂದರೆ ಅದು ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಂತಹ ಅನುಭವ. ಹಲ್ಲೆಲೂಯ, ದೇವನಾಮಕ್ಕೆ ಸ್ತೋತ್ರ. ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟೆ ಯೇಸು ಸ್ವಾಮಿ ಲೋಕವನ್ನು ಎದುರುಗೊಂಡರು, ತನ್ನ ಸೇವೆಯನ್ನು ಪ್ರಾರಂಭ ಮಾಡಿದರು, ಸೈತಾನನ ಹೋರಾಟಗಳನ್ನು ಜಯಿಸಿದರು. ಹಲ್ಲೆಲೂಯ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಲೋಕದಲ್ಲಿ ನಮಗೆ ಸಂಕಟ ಉಂಟು, ಹೋರಾಟ ಇದೆ. ನಮ್ಮ ಸ್ವಂತ ಬಲದಿಂದ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಪವಿತ್ರಾತ್ಮ ಭರಿತರಾಗಿರೋದಾದರೆ ನಾವು ಬಲಗೊಳ್ತೀವಿ. ಯೇಸು ಸ್ವಾಮಿ ಹೇಳಿದರು, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಸಾಕ್ಷಿಗಳಾಗಿರ್ತೀರಿ ಅಂತ ಹೇಳಿ. ಹಲ್ಲೆಲೂಯ. ನಮ್ಮಿಂದ ಮಾಡಲಿಕ್ಕೆ ಆಗದೇ ಇರುವ ಸಾಧನೆಗಳನ್ನು ನಾವು ಪವಿತ್ರಾತ್ಮನ ಬಲದಿಂದ ಮಾಡಿ ಮುಗಿಸ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯೇಸು ಸ್ವಾಮಿ ಹೆಸರನ್ನು ಎಲ್ಲೂ ಮಾತಾಡಲೇಬಾರ್ದು, ಎಲ್ಲೂ ಹೇಳಲೇಬಾರ್ದು ಅಂತ ಹೇಳಿ ನಿರ್ಬಂಧ ಹೇರಿಬಿಟ್ರು, ಭಯ ಹುಟ್ಟಿಸ್ಬಿಟ್ರು. ಆಗ ಅವರೆಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ, ಜಸ್ಟ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸಡನ್ನಾಗಿ ಪವಿತ್ರಾತ್ಮನ ಅವರ ಮೇಲೆ ಬಂದನು. ಹಲ್ಲೆಲೂಯ. ಪ್ರಿಯರೇ, ಚೆನ್ನಾಗಿ ಗಮನಿಸಿ, ಈ ಪವಿತ್ರಾತ್ಮನ ಅನುಭವ ಅನ್ನುವುದು ಇಟ್ ಈಸ್ ನಾಟ್ ಒನ್ ಡೇ ಎಕ್ಸ್ಪೀರಿಯನ್ಸ್. ಇಟ್ಸ್ ನಾಟ್ ಒನ್ ಡೇ, ಎವ್ರಿ ಡೇ ಬೀಯಿಂಗ್ ಫಿಲ್ಡ್ ವಿತ್. ಹಲ್ಲೆಲೂಯ. ಈ ಅಪೊಸ್ತಲರೇ ನೋಡಿ, ಅಪೊಸ್ತಲರ ಕೃತ್ಯಗಳ 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮ ಭರಿತರಾದವರು. ಅಪೊಸ್ತಲರ ಕೃತ್ಯಗಳ 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮ ಭರಿತರಾದವರೇ 4ನೇ ಅಧ್ಯಾಯಕ್ಕೆ ಬಂದಾಗ ನೀವು ಅಪೊಸ್ತಲರ ಕೃತ್ಯಗಳು ತಗೊಂಡ್ಲಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಚನ ಏನು ಹೇಳ್ತದೆ? ಅಪೊಸ್ತಲರ ಕೃತ್ಯಗಳು 2:4. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ನಾನು ವಾಣಿಯನ್ನು ಮಾತಾಡಿದ್ರು, ಆಮೇಲೆ ನೋಡುವ, ಪವಿತ್ರಾತ್ಮ ಭರಿತರಾದರು. ಪೇತ್ರನು ಯಾರ ಮುಂದೆ ನಿಲ್ಲಕ್ಕಾಗ್ತಿಲ್ಲ. ಹೆಂಗೆ ಅಲ್ಲಿ ಅವನಿಗೆ ಪ್ರಶ್ನೆ ಮಾಡಿದ ಹೆಂಗಸರ ಮುಂದೆ ಉತ್ತರ ಕೊಡಲಿಲ್ಲ. ಯೇಸು ಯಾರಂತಾನೆ ಗೊತ್ತಿಲ್ಲ ಅಂತ ಹೇಳಿದವನು ಇಷ್ಟು ಸಾವಿರಾರು ಜನರ ಮುಂದೆ ನಿಂತು ಪೇತ್ರನು ಪ್ರಸಂಗ ಮಾಡಲಿಕ್ಕೆ 14ನೇ ವಚನದಲ್ಲಿ ಪೇತ್ರನು ಪ್ರಸಂಗ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅವನಿಗೇನೋ ಒಂದು ಬಲ ಬಂದ್ಬಿಡ್ತು. ಪವಿತ್ರಾತ್ಮನು ಬಂದ ತಕ್ಷಣ ಎಷ್ಟು ಜನ ಇದ್ದರು, ಅವನು ಎಲ್ಲರ ಮುಂದೆ ಧೈರ್ಯವಾಗಿ ನಿಂತ್ಕೊಂಡು. ಹಲ್ಲೆಲೂಯ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಜೀವಿತ ತಗೊಂಡ್ರೆ ನನಗೆ ಸ್ಟೇಜ್ ಫಿಯರ್. ನನ್ನ ಹೈಸ್ಕೂಲ್ ಟೀಚರ್ಸ್ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿ ನೋಡಿ, ನಾನು ಮುಂದೆ ಬಂದು ನಿಂತ್ರೆ ಕಾಲೆಲ್ಲ ಬಡ 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 ಅಂತ ಬಡ್ಕೋತಾ ಇತ್ತು. ಅಷ್ಟು ಸ್ಟೇಜ್ ಫಿಯರ್, ಮುಂದೆ ಬಂದು ನಿಂತ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಒಂದು ಹಂತ ಬಂದಾಗ ದೇವರ ಆತ್ಮನ ನನ್ನ ಬಲಪಡಿಸಿದನು. ಹಲ್ಲೆಲೂಯ. ಎಷ್ಟು ಜನರ ಮುಂದೆ ಬೇಕಾದ್ರೆ ನಿಂತ್ಕೊಂಡು ಮಾತಾಡಲಿಕ್ಕೆ ಬೇಕಾದ ಬಲವನ್ನು, ಧೈರ್ಯವನ್ನು ಕೊಟ್ಬಿಟ್ಟು ಪೇತ್ರನಿಗೆ ಹಾಗೇನಾಯಿತು. ಎಷ್ಟು ಜನರ ಮುಂದೆ ಬೇಕಾದ್ರೆ ನಿಂತ್ಕೊಂಡು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಪ್ರಸಂಗ ಮಾಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು 4ನೇ ಅಧ್ಯಾಯ 31ನೇ ವಚನಕ್ಕೆ ಬರುವಾಗ ಅಲ್ಲಿ ಹಿಂದೆ ನಾವು ಓದುವಾಗ ಯೇಸುವಿನ ಹೆಸರನ್ನೇ ಹೇಳಬಾರ್ದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಧೈರ್ಯವಾಗಿ ಮಾತಾಡ್ತಾನೆ ನೋಡ್ರಿ. ಅಪೊಸ್ತಲರ ಕೃತ್ಯಗಳು 4:31. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಹಲ್ಲೆಲೂಯ. ಅವರ ಹೆದರಿಕೆಗೆಲ್ಲ ಅವರು ಅಂಜುವವರಲ್ಲ, ಧೈರ್ಯದಿಂದ ಪ್ರಸಂಗ ಮಾಡುವವರಾದರು. ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಎಲ್ಲಿಂದ ಬಂತು ಸ್ಟ್ರೆಂತು? ಯಾವಾಗ ದೇವರ ಆತ್ಮನ ಅವರೊಳಗೆ ಬಂದು ಒಂದು ಹೊಸ ಎನರ್ಜಿ ಬಂದುಬಿಡ್ತು, ಹೊಸ ಬಲ ಬಂದುಬಿಡ್ತು. ಯಾವಾಗ ದೇವರ ಆತ್ಮನ ಅವರೊಳಗೆ ಬಂದು ಒಂದು ಹೊಸ ಬಲ ಬಂದುಬಿಡ್ತೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಸಂಗ ಮಾಡಲಿಕ್ಕೆ ಒಂದು ಹೊಸ ಬಲ ಬಂದುಬಿಡ್ತು. ಹಲ್ಲೆಲೂಯ. 4ನೇ ಅಧ್ಯಾಯ 8ನೇ ವಚನವನ್ನು ಓದಿ. 7ನೇ ವಚನ ಮತ್ತು 8ನೇ ವಚನ. ಇವರು
ಇವರು ಪೇತ್ರ ಯೋಹಾನರನ್ನು ನಡುವೆ ನಿಲ್ಲಿಸಿ, ಹ್ಮ್ ನೀವು ಎಂಥ ಶಕ್ತಿಯಿಂದ ಇಲ್ಲವೇ ಎಂಥ ಹೆಸರಿನಿಂದ ಇದನ್ನು ಮಾಡಿದಿರಿ ಎಂದು ಕೇಳಲು, ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಅವರಿಗೆ ನೋಡಿ, ಪವಿತ್ರಾತ್ಮ ಭರಿತನಾಗಿ ಅವರಿಗೆ ಮಾತಾಡ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಈ ಬೀಯಿಂಗ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಅಂತ ಹೇಳುವಾಗ ನೀವು ಯಾವುದೋ ಪಾತ್ರೆಯಲ್ಲಿ ನೀರು ತುಂಬಿಸೋ ರೀತಿಯಲ್ಲಿ ನೆನೆಸಬಾರ್ದು. ಆ ರೀತಿ ಅಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ. ಕೆಲವರು ಕಿಂಡಲ್ ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ. ಒಬ್ಬರು ಈ ರೀತಿಯಾಗಿ ಹೇಳ್ತಾ ಇದ್ರು, ಪವಿತ್ರಾತ್ಮನ ಆಲ್ರೆಡಿ ಬಂದುಬಿಟ್ಟಿದ್ದಾನೆ, ಬಾ ಬಾ ಅಂತ ಕರೀತಾ ಇದ್ರೆ ಇದೇನಿದು ಅಂತ ಹೇಳ್ತಾ ಇದ್ರು. ಸೊ ನಿಜವಾಗ್ಲೂ ದೇವರ ಆತ್ಮನ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳದವರು ಆ ರೀತಿಯಾಗಿ ಹೇಳ್ತಾರೆ. ದೇವರ ಆತ್ಮನ ಕಾರ್ಯ ಹೇಗಿದೆ ಅಂತ ಹೇಳಿ ಸ್ಪಷ್ಟವಾಗಿ ತಿಳ್ಕೊಂಡವರಾಗೆ ಆ ರೀತಿ ಅನಿಸೋದಿಲ್ಲ. ಇದು ಎಲ್ಲೋ ಭರಿತರಾಗುವುದಂದರೆ ಏನೋ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ತುಂಬಿಸುವುದು, ಆ ರೀತಿ ನೆನೆಸ್ಬಿಡ್ಬೇಡ್ರಿ. ದೇವರ ಆತ್ಮನು ಕಾರ್ಯನಿರ್ವಹಿಸುವುದಕ್ಕೆ ನಮ್ಮನ್ನು ಬಿಟ್ಕೊಡುವುದು, ದೇವರ ಆತ್ಮನ ಇನ್ವೈಟ್ ಮಾಡೋದು. ಹಲ್ಲೆಲೂಯಾ. ಕಮ್ ಹೋಲಿ ಸ್ಪಿರಿಟ್, ಯು ಟೇಕ್ ಓವರ್. ದೇವರ ಆತ್ಮನು ಬಲಾತ್ಕಾರದಿಂದ ಯಾರಲ್ಲೂ ಕಾರ್ಯ ಮಾಡೋದಿಲ್ಲ. ಯಾರು ಅವಕಾಶ ಮಾಡ್ತಾರೋ, ಅವಕಾಶ ಕೊಡ್ತಾರೋ, ಯಾರು ಇನ್ವೈಟ್ ಮಾಡ್ತಾರೋ, ಕಮ್ ಹೋಲಿ ಸ್ಪಿರಿಟ್, ಯು ಟೇಕ್ ಓವರ್. ಈ ದಿನ ನಿಮ್ಮ ನಿಯಂತ್ರಣಕ್ಕೆ ತಗೊಳ್ಳಿ, ನೀವು ಮಾತಾಡಿ. ಸೊ ದೆನ್ ಹೋಲಿ ಸ್ಪಿರಿಟ್ ಟೇಕ್ಸ್ ಕಂಟ್ರೋಲ್, ಟೇಕ್ಸ್ ದ ಲೀಡ್. ಹಲ್ಲೆಲೂಯಾ. ದೇವರು ನಮ್ಮ ಸ್ವ ಇಚ್ಛೆ ಅಂತ ಇದೆ ನೋಡಿ, ಅದನ್ನು ಅದನ್ನು ಸೆದೆ ಬಡಿಯೋದಿಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸ್ವ ಇಚ್ಛೆಯಿಂದ ಆಯ್ಕೆ ಮಾಡೋದು ಒಳ್ಳೆಯದಾ ಕೆಟ್ಟದಾ, ಅದ ಆಯ್ಕೆ ಮಾಡುವಂಥ ಆ ಚಾಯ್ಸನ್ನು ದೇವ್ರು ನಮಗೆ ಬಿಟ್ಟಿದ್ದಾನೆ. ಯಾವಾಗ ಕಮ್ ಹೋಲಿ ಸ್ಪಿರಿಟ್ ಅಂತ ಹೇಳಿ, ನೀನು ಬೇಕು, ವಿತೌಟ್ ಯು ಐ ಕಾಂಟ್ ಅಂತ ಹೇಳಿ, ಕಮ್ ಹೋಲಿ ಸ್ಪಿರಿಟ್, ಯು ಟೇಕ್ ಓವರ್ ದಿಸ್ ಡೇ, ಈ ದಿನವನ್ನು ಹತೋಟಿಗೆ ತಗೊಳ್ಳಿ, ಯು ಲೀಡ್ ಮೀ ದಿಸ್ ಡೇ ಅಂತ ಹೇಳಿ ಯಾವಾಗ ನಾವು ಆತನಿಗೆ ಹ್ಯಾಂಡ್ ಓವರ್ ಮಾಡ್ತೇವೋ, ದೆನ್ ಹೀ ಟೇಕ್ಸ್, ಹೀ ಡ್ರೈವ್ಸ್, ಹೀ ಲೀಡ್ಸ್. ಹಲ್ಲೆಲೂಯಾ. ಆತ ನಮ್ಮನ್ನು ನಡೆಸ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಯಾವಾಗೆಲ್ಲ ದೇವರ ಸಹಾಯವನ್ನು ಹಾತ್ಕೊಳ್ತೀವೋ, ಸ್ವಾಮಿ ಐ ನೀಡ್ ಯೋರ್ ಹೆಲ್ಪ್ ಅಂತ ಹೇಳುವಾಗ, ಓ ಕಮಾನ್, ಐ ವಿಲ್ ಟೇಕ್ ಕೇರ್ ಆಫ್ ಯು, ನಾನು ನಿನಗೆ ಬಲ ಕೊಡ್ತೀನಿ. ಸೊ ಹೋಲಿ ಸ್ಪಿರಿಟ್, ದಟ್ ಈಸ್ ಕಾಲ್ಡ್ ಬೀಯಿಂಗ್ ಫಿಲ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನಿಗೆ ನಾವು ಬಿಟ್ಕೊಡ್ತಾ ಇದ್ದೀವಿ, ಆತನ ಲೀಡಿಂಗ್ಗೆ, ಆತನ ನಡೆಸುವಿಕೆಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ನಾನು ಲೈವ್ ಚಾಟ್ನ ನಂತರ ನೋಡಿದೆ, ಒಂದು ಪ್ರಶ್ನೆ ಅದರಲ್ಲಿತ್ತು. ಪವಿತ್ರಾತ್ಮನು ಬಂದ ಮೇಲೆ ನಾವು ಏನು ಪಾಪ ಮಾಡಬಹುದಾ? ದೀಕ್ಷಾ ಸ್ನಾನ ತಗೊಂಡ್ಮೇಲೆ ಪಾಪ ಮಾಡಿದ್ರೆ ಪವಿತ್ರಾತ್ಮನ ನಮ್ಮಲ್ಲಿ ಇರ್ತಾನ ಅಂತ ಹೇಳಿ ಒಂದು ಪ್ರಶ್ನೆ ಲೈವ್ ಚಾಟ್ನಲ್ಲಿ ಕೊಡುವುದಕ್ಕೆ ನಾನು ತಕ್ಷಣ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಲೈವಲ್ಲಿ ಮಾತಾಡ್ತಾ ಇರ್ತೀನಲ್ಲ, ನಾನು ಅಲ್ಲಿ ಗಮನ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದಾಗಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಅನಂತರ ನಿಮ್ಮ ಜೊತೆ ನಾನು ಅದರಲ್ಲಿ ರಿಪ್ಲೈ ಮಾಡಲಿಕ್ಕೂ ಅನುಕೂಲ ಆಗ್ತದೆ. ಲೈವ್ ಚಾಟ್ನಲ್ಲಿ ಮತ್ತೆ ರಿಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದಕ್ಕೆ ಉತ್ತರ ಇಲ್ಲಿದೆ ನೋಡ್ರಿ. ಈವನ್ ಬ್ಯಾಪ್ಟಿಸಮ್ ಆದಮೇಲೆ, ಪವಿತ್ರಾತ್ಮ ಭರಿತರಾದ್ಮೇಲೂ ಕೂಡ ಪಾಪ ಮಾಡಬಹುದು. ಯಾಕಂದರೆ ಚಾಯ್ಸ್ ನಮ್ಮದೇ. ನಾವು ಹೋಲಿ ಸ್ಪಿರಿಟ್ಗೆ ಅವಕಾಶ ಕೊಟ್ಟರೆ ಹೋಲಿ ಸ್ಪಿರಿಟ್ ನಮ್ಮನ್ನು ಲೀಡ್ ಮಾಡ್ತಾನೆ. ಅವಕಾಶ ಕೊಡದೆ ಹೋದಾಗ ಪಾಪ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪಾಪ ಮಾಡಿದ್ಮೇಲೆ ದೇವರಾತ್ಮನ ಇರಲಿಕ್ಕೆ ಸಾಧ್ಯ ಇಲ್ಲ. ದೇವರಾತ್ಮನ ನಮ್ಮನ್ನು ಬಿಟ್ಟು ಹೋಗ್ತಾನೆ. ನೀವು ಅನೇಕ ಉದಾಹರಣೆಗಳನ್ನು ನೋಡ್ಬೋದು. ಕೆಲವೊಂದು ಉದಾಹರಣೆಗಳು ನೋಡಿ. ಜಡ್ಜಸ್, ನ್ಯಾಯಸ್ಥಾಪಕರ ಪುಸ್ತಕ 16ನೇ ಅಧ್ಯಾಯ 20ನೇ ವಚನ. ನ್ಯಾಯಸ್ಥಾಪಕರು 16:20. ಆಗ ಅವಳು, ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆಂದು ಕೂಗಲು ಅವನು ಎಚ್ಚೆತ್ತು ಮುಂಚಿನಂತೆ ಈಗಲೂ ಕೊಸರಿಕೊಂಡು ಹೋಗುವೆನು ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. ಸಂಸೋನನು ತನಗೆ ಮೊದಲಿದ್ದ ಎನರ್ಜಿಯಲ್ಲೇ ಇರ್ತೀನಿ ಅಂತ ನೆನೆಸ್ಕೊಂಡಿದ್ದಾನೆ. ದೇವರು ಅವನನ್ನು ಬಿಟ್ಟು ಹೋದನು. ಯಾಕೆ ಬಿಟ್ಟು ಹೋದನು ನಿಮ್ಮೆಲ್ರಿಗೂ ಗೊತ್ತು. ಅವನ ಪಾಪದ ನಿಮಿತ್ತವಾಗಿ ದೇವರು ಅವನನ್ನು ಬಿಟ್ಟು ಹೋದನು. ಯಾವಾಗ ಮನುಷ್ಯನು ಪಾಪ ಮಾಡ್ತಾನೋ ದೇವರಾತ್ಮನಿಗೆ ಅವಕಾಶ ಇಲ್ಲ. ದೇವರಾತ್ಮನು ಪಾಪ ಒಟ್ಟಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ.
ದೇವರಾತ್ಮನ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾನೆ. ಅದಕ್ಕೆ ದಾವೀದನು ಕೂಡ ಹೇಳ್ತಾನೆ ನೋಡ್ರಿ, ಅವನು ಪಾಪ ಮಾಡಿದಾಗ 51ನೇ ಕೀರ್ತನೆಗೆ ಬನ್ನಿರಿ, ಕೀರ್ತನೆ 51. 10ನೇ ವಚನದಿಂದಲೇ ಓದಿ. ಕೀರ್ತನೆ 51:10. ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಶುದ್ಧ ಹೃದಯ ಅಶುದ್ಧ ಆಗ್ಬಿಟ್ಟಿದೆ, ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನ ಪಡಿಸು. ರಿನ್ಯೂ ಮೀ, ನನ್ನನ್ನು ನೂತನ ಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ. ಯಾವಾಗ ಪಾಪ ಮಾಡ್ತಾನೋ ಮನುಷ್ಯನು, ಅವನು ದೇವರ ಸನ್ನಿಧಿಯಿಂದ ದೂರ ಹಾಕ್ತಾನೆ. ನೆಕ್ಸ್ಟ್ ಲೈನ್ ಓದಿ. ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ನಿನ್ನ ಪರಿಶುದ್ಧ ಆತ್ಮವನ್ನು ನನ್ನಿಂದ ತೆಗೆಯಬೇಡ. ನೋಡಿ, ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯಾವಾಗ ಮನುಷ್ಯನು ಪಾಪ ಮಾಡ್ತಾನೋ ಸೊ ದೇವರ ಆತ್ಮನು ಬಿಟ್ಟು ಹೋಗ್ಬಿಡ್ತಾನೆ. ದೇವರಾತ್ಮನ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಎಫೆಸ 4ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡ್ತೇವೆ. 4:30. ಎಫೆಸ 4:30. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿ. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿ. ನೀವೇ ಹೇಳಿ, ಒಬ್ಬ ಮನುಷ್ಯನೇ ದುಃಖಪಡಿಸಿದ್ರೆ ಅಲ್ಲಿರ್ಲಿಕ್ಕೆ ಇಷ್ಟ ಆಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ದೇವರಾತ್ಮನ ಬಿಟ್ಟು ಹೋಗ್ಬಿಡ್ತಾನೆ. ದೀಕ್ಷಾ ಸ್ನಾನ ಆದಮೇಲೆ ದೇವರಾತ್ಮನು, ನಾವು ಹೆಂಗೆ ಪಾಪ ಮಾಡಿದ್ರು ದೇವರಾತ್ಮ ನಮ್ಮ ಜೊತೆಗೆ ಇರ್ತಾನೆ. ಇದೆಲ್ಲ ತಪ್ಪು ಬೋಧನೆ. ನಾವು ಯಾವಾಗ ಪಾಪ ಮಾಡ್ತೀವಿ, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು ಮಾಡ್ತೀವಿ, ದೇವರಾತ್ಮನ ಅಲ್ಲಿ ಇರೋದಿಲ್ಲ. ದೇವರಾತ್ಮನಿಗೆ ದುಃಖ ಆಗ್ತದೆ. ನಾವೇನು ಮಾಡ್ತೀವಿ, ದೇವರಾತ್ಮನನ್ನು ನಂದಿಸ್ತೀವಿ ಅಂತ ಹೇಳಿ ವಾಕ್ಯ ಹೇಳ್ತದೆ. ಅದಕ್ಕೆ ತೆಸಲೋನಿಕದವರಿಗೆ ಬರೆಯುವಾಗ 1 ತೆಸಲೋನಿಕ 5:19 ಪೌಲನು ಹೇಳ್ತಾನೆ. 1 ತೆಸಲೋನಿಕ 5:19. ಪವಿತ್ರಾತ್ಮನನ್ನು ನಂದಿಸಬೇಡಿರಿ. ಪವಿತ್ರಾತ್ಮನನ್ನು ನಂದಿಸಬೇಡಿರಿ ಅಂದರೆ ಆರಿಸ್ಬೇಡಿ. ಅಂದರೆ ದೀಪ ಆರಿಸ್ಬಿಡೋದು ಆ ರೀತಿಯಾಗಿ ನೀವು ನೆನೆಸ್ಬಿಡ್ಬೇಡ್ರಿ. ಆತನಿಗೆ ಅವಕಾಶವನ್ನು ಕಡಿಮೆ ಮಾಡಬೇಡ್ರಿ. ಆತನ ಕುಗ್ಗಿಸ್ಬೇಡಿ, ಆತನ ನೋಯಿಸಬೇಡಿ, ಆತನ ದೂರ ತಳ್ಳಬೇಡ್ರಿ, ಆತನ ಪ್ರಭಾವವನ್ನು ಕಡಿಮೆ ಮಾಡಬೇಡ್ರಿ. ಲೆಟ್ ದ ಹೋಲಿ ಸ್ಪಿರಿಟ್ ಲೀಡ್, ಲೆಟ್ ದ ಹೋಲಿ ಸ್ಪಿರಿಟ್ ಟೇಕ್ ಕಂಟ್ರೋಲ್, ಲೆಟ್ ದ ಹೋಲಿ ಸ್ಪಿರಿಟ್ ಗೈಡ್ ಯು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲನಾದ ಪೌಲನು ತಿಮೋತಿಗೆ ಬರೆಯುವಾಗ 1 ತಿಮೋತಿ 4:14 1 ತಿಮೋತಿ 4:14. ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಅಲಕ್ಷ್ಯ ಮಾಡಬೇಡ. ಪವಿತ್ರಾತ್ಮನನ್ನು ಅಲಕ್ಷ್ಯ ಮಾಡಬಾರ್ದು. ವಿ ಹ್ಯಾವ್ ಟು ಗಿವ್ ಹಿಮ್ ದ ಪ್ರಯಾರಿಟಿ. ಎಲ್ಲ ನಮ್ಮಲ್ಲಿದೆ. ನಾವು ಹೆಂಗೆ ತೀರ್ಮಾನ ಮಾಡ್ತೀವೋ ಹಾಗೆ. ನೀವು ಪವಿತ್ರಾತ್ಮನಿಗೆ ಅವಕಾಶ ಕೊಟ್ಟು, ಕಮ್ ಹೋಲಿ ಸ್ಪಿರಿಟ್, ಯು ಟೇಕ್ ಓವರ್, ಯು ಟೇಕ್ ದ ಲೀಡ್. ಕಮ್ ಹೋಲಿ ಸ್ಪಿರಿಟ್ ಅಂದರೆ ದೇವರಾತ್ಮನ ಬರ್ತಾನೆ. ಆ ಹೋಲಿ ಸ್ಪಿರಿಟ್ ಇಸ್ ಎ ಜೆಂಟಲ್ ಪರ್ಸನ್. ಬಲಾತ್ಕಾರವಾಗಿ ನಾನು ಬಂದ್ಬಿಟ್ನಲ್ಲ, ಇನ್ಮೇಲೆ ನಾನೇ ನಿನ್ನ ಮೇಲೆ ದೊರೆತನ ಮಾಡ್ತೀನಿ ಅಂತ ಹೇಳಿ ದೇವರು ಆ ರೀತಿ ಮಾಡೋದಿಲ್ಲ. ನಮ್ಮನ್ನು ಫ್ರೀ ವಿಲ್ಗೆ ಬಿಡ್ತಾನೆ. ನಾವು ಅವಕಾಶ ಕೊಟ್ಟರೆ ಆತನ ಲೀಡ್ ತಗೊಳ್ತಾನೆ. ಅದಕ್ಕೆ ನಾವು ಡಿಸೈಡ್ ಮಾಡಬೇಕು, ದೇವರಾತ್ಮನ ಅಥವಾ ಶರೀರ ಭಾವದ ಕಾರ್ಯಗಳ. ದೇವರಾತ್ಮನಿಗೆ ನಾವು ಅವಕಾಶ ಕೊಟ್ಟಷ್ಟು ದೇವರಾತ್ಮನ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ನಮ್ಮ ಡಿಸಿಷನ್ನಲ್ಲಿ ಅಡಗಿದೆ. ನಮ್ಮ ಡಿಸಿಷನ್ನಲ್ಲಿ ಅಡಗಿದೆ. ಅದಕ್ಕೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:16 ಪೌಲನು ಏನು ಹೇಳ್ತಾನೆ? ಗಲಾತ್ಯ 5:16. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಈಗ ನಾವು ಡಿಸೈಡ್ ಮಾಡಬೇಕು, ಶರೀರದ ಭಾವಗಳನ್ನು ನಾವು ಅನುಸರಿಸಿ ಹೋಗೋದಾ, ಪವಿತ್ರಾತ್ಮನನ್ನು ಅನುಸರಿಸಿ ಹೋಗೋದಾ, ಪವಿತ್ರಾತ್ಮನಿಗೆ ಪ್ರಾಮುಖ್ಯತೆ ಕೊಡೋದಾ, ಶರೀರದ ಭಾವಗಳಿಗೆ ಪ್ರಾಮುಖ್ಯತೆ ಕೊಡೋದು. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನೀವು ಓದಿದ್ರೆ ಇನ್ನೂ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನದಿಂದ ಓದಿ. 5ರಿಂದ 11 ಬಹಳ ಸ್ಪಷ್ಟವಾದ ವಿವರಣೆ ಇದೆ ಈ ವಿಷಯದಲ್ಲಿ.
ರೋಮಾಪುರ 8:5 ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಇಲ್ಲೇ ಇರೋದು, ಯಾವುದ್ರ ಮೇಲೆ ನಾವು ಮನಸ್ಸಿಡ್ತೀವಿ, ಯಾವುದಕ್ಕೆ ನಾವು ಪ್ರಯಾರಿಟಿ ಕೊಡ್ತೀವಿ. ಶರೀರ ಭಾವದ ಮೇಲೆ ನಾವು ಪ್ರಯಾರಿಟಿ ಇಟ್ಟರೆ ದೇವರ ಆತ್ಮನಿಗೆ ಅವಕಾಶ ಇಲ್ಲ. ಪವಿತ್ರಾತ್ಮನ ಮೇಲೆ ನಾವು ಮನಸ್ಸಿಟ್ಟರೆ ಶರೀರದ ಭಾವಗಳು ಬದಿಗೆ ಹೋಗ್ತದೆ, ದೇವರ ಆತ್ಮನ ಕಂಟ್ರೋಲಿಗೆ ತಗೊಳ್ತಾನೆ. ಹಲ್ಲೆಲೂಯಾ. ಆಗ ಪ್ರಯಾರಿಟಿ ನಮ್ಮ ಮೇಲಿದೆ. ನಮಗಿರುವಂಥ ಅನಾಯಿಂಟಿಂಗ್ ಕಾಪಾಡಿಕೊಂಡು ದೇವರ ಆತ್ಮ ನಡೆಸಲಿಕ್ಕೆ ಹೋಗೋದಾ ಅಥವಾ ದಲೀಲಲ ಕಾರ್ಯಗಳ? ನಮಗಿರುವಂಥ ಅನಾಯಿಂಟಿಂಗ್ನಲ್ಲಿ ಹೋಗೋದಾ, ನಮಗಿರುವಂಥ ಅಭಿಷೇಕ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ದೇವರ ಆತ್ಮನಿಗೆ ಪ್ರಾಮುಖ್ಯತೆ ಕೊಟ್ಟು ದೇವರ ಆತ್ಮನ ಲೀಡಿಂಗ್ನಲ್ಲಿ ಹೋಗೋದಾ, ಶರೀರ ಭಾವದ ಕಾರ್ಯಗಳಿಗೆ ಗಮನ ಕೊಡೋದಾ? ಸೊ ನಾವು ಹೇಗೆ ದೇವರ ಆತ್ಮನಿಗೆ ಅವಕಾಶ ಕೊಡ್ತೀವೋ ಅಷ್ಟರ ಮಟ್ಟಿಗೆ ದೇವರ ಆತ್ಮ ನಮ್ಮಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಆಗ್ತದೆ. ಪವಿತ್ರಾತ್ಮ ಬಂದ ತಕ್ಷಣ ಎಲ್ಲ ಕಂಟ್ರೋಲ್ ತಗೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವ ಆತ್ಮನಲ್ಲ, ನಮ್ಮನ್ನು ಬಹಳ ಅದ್ಭುತವಾಗಿ ನಾವು ಎಷ್ಟು ಅವಕಾಶ ಕೊಡ್ತೀವೋ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಕಾರ್ಯ ಸಾಧಿಸುವ ಆತನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನೋಡಿ 9ನೇ ವಚನ ಏನು ಹೇಳ್ತದೆ? 8:9 ರೋಮ 8:9. ನೀವಾದರೋ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವದೀನರಲ್ಲ. ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುವುದಾದರೆ, ಅಂದರೆ ದೇವರ ಆತ್ಮನಿಗೆ ನೀವೇನಾದರೂ ಪ್ರಯಾರಿಟಿ ಕೊಟ್ಟಿರೋದಾದರೆ ನೀವು ಶರೀರಾಧೀನರಲ್ಲ. ಶರೀರಾಧೀನದಲ್ಲಿ ಏನಾದರೂ ಇರೋದಾದರೆ ದೇವರ ಆತ್ಮನಿಗೆ ಅವಕಾಶ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಅದರಿಂದಾಗಿ ಈ ವಾಕ್ಯಗಳಲ್ಲಿ ನಾವು ಮುಂದುವರಿಸಿ ಓದುವಾಗ ಇದೇ ಅಂಶ ಭಾಳ ಸ್ಪಷ್ಟವಾಗಿರ್ತದೆ. ಯಾವಾಗ ದೇವರ ಆತ್ಮನಿಗೆ ನಾವು ಕೊಡ್ತೀವೋ ನಾವು ಶರೀರದ ಅಧೀನದಲ್ಲಿ ಇರೋದಿಲ್ಲ, ಪಾಪ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ದೇವರ ಆತ್ಮನ ನಮ್ಮನ್ನು ಆತನ ಪ್ರಸನ್ನತೆಯಲ್ಲಿ ಪರಿಶುದ್ಧತೆಯಲ್ಲಿ ನಾನು ಸ್ಪಷ್ಟವಾಗಿ ಗ್ರಹಿಸಿದ್ದೇನೆ. ದೇವರ ಆತ್ಮನಿಂದ ನಾವು ನಡೆಸಲ್ಪಡುವಾಗ, ದೇವರ ಆತ್ಮನಿಗೆ ನಾವು ಅವಕಾಶ ಕೊಡುವಾಗ ಯಾವ ಅಶುದ್ಧವಾದ್ದು ಕೂಡ ನಮ್ಮ ಆಲೋಚನೆಯಲ್ಲೂ ಬಾರದ ಹಾಗೆ ನಮ್ಮನ್ನು ಕಾಪಾಡಿ ನಮ್ಮನ್ನು ನಡೆಸ್ತಾನೆ. ಯಾಕಂದರೆ ನಮ್ಮ ದೇವರು ನಂಬಿಗಸ್ತನು. ನಾವು ಆತನಿಗೆ ಪ್ರಯಾರಿಟಿ ಕೊಟ್ಬಿಟ್ಟು, ಹೋಲಿ ಸ್ಪಿರಿಟ್ ಯು ಟೇಕ್ ಕಂಟ್ರೋಲ್, ಯು ಲೀಡ್, ಯು ಗೈಡ್ ಮೀ. ನನ್ನ ಮನಸ್ಸನ್ನು ನಿಯಂತ್ರಿಸಿ, ನಮ್ಮ ಆಲೋಚನೆ ನಿಯಂತ್ರಿಸಿ, ನನ್ನ ಭಾವನೆಗಳನ್ನೆಲ್ಲ ನಿಯಂತ್ರಿಸಿ, ನನ್ನ ಇಮೋಷನ್ಸ್ನ ನೀವು ನಿಯಂತ್ರಿಸಿ. ನಾವು ಹೋಲಿ ಸ್ಪಿರಿಟ್ಗೆ ಬಿಟ್ಕೊಟ್ಬಿಟ್ಟಾಗ ಹೋಲಿ ಸ್ಪಿರಿಟ್ ನಮ್ಮನ್ನು ಲೀಡುವ ವಿಧಾನವೇ ಬೇರೆ. ಏನಾದರೂ ಸಣ್ಣ ವಿಷಯದಲ್ಲಿ ಪಾಪ ಮಾಡಿಬಿಟ್ರೆ, ದೇವರಿಗೆ ಇಷ್ಟವಿಲ್ಲದ ಮಾಡಿಬಿಟ್ರೆ, ಪಾಪ ಅಂದರೆ ದೊಡ್ಡದಾಗಿ ನೀವು ಯೋಚನೆ ಮಾಡಬೇಡಿ. ಒಂದಿನ ನೀವೇನಾದರೂ ಬೈಬಲ್ ಓದಲಿಕ್ಕೋ ಅಥವಾ ಪ್ರಾರ್ಥನೆ ಮಾಡಲಿಕ್ಕೋ ಮಿಸ್ ಮಾಡಿದ್ರೆ ಇನ್ನೊಂಥರ ಬೇಜಾರಾಗ್ತದಲ್ಲ, ಒಂಥರ ದುಃಖ ಆಗ್ತದೆ. ಅಯ್ಯೋ ಇವತ್ತು ಪ್ರೇಯರ್ ಮಾಡಲಿಲ್ಲ, ಇವತ್ತು ಪ್ರೇಯರ್ ಮಾಡಲಿಲ್ಲ, ಇವತ್ತು ಪ್ರೇಯರ್ ಮಾಡಲಿಲ್ಲ. ಈ ದುಃಖ ಯಾರು ಕೊಡ್ತಾ ಇರೋದು ಗೊತ್ತಂದ್ರೆ, ನಮ್ಮೊಳಗಿರುವ ದೇವರ ಆತ್ಮನು ಅದನ್ನು ಉಂಟು ಮಾಡ್ತಾನೆ. ತುಂಬ ಬೇಜಾರಾಗ್ಬಿಡ್ತದೆ ಇವತ್ತೇನಾದರೂ, ಅಥವಾ ಕೆಲವು ಸಮಯ ಏನಾದರೂ ಸಣ್ಣ ಸಣ್ಣ ಕಾರ್ಯಗಳು, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು ಮಾಡಿಬಿಟ್ಟಾಗ ತುಂಬಾ ಬೇಸರಿಕೆ ಆಗ್ತದೆ. ಅಯ್ಯೋ ನಾನು ಇದು ಮಾಡಿಬಿಟ್ಟೆ, ತಪ್ಪಾಯ್ತಪ್ಪ ಅಂತ ಹೇಳಿ. ದಿ ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ಟೈಮ್ ಅದೇ ತಪ್ಪು ಮಾಡುವಂಥ ಸನ್ನಿವೇಶ ಬಂದಾಗ ನಾವು ಆ ಎಚ್ಚರಿಕೆ ಸಿಕ್ಕಿದ ಮೇಲೂ ಇನ್ನೂ ಸ್ವಲ್ಪ ಧೈರ್ಯ ತಗೊಂಡು ಮುಂದೆ ಹೋಗ್ಬಿಟ್ರೆ, ಆ ತಪ್ಪು ಮಾಡಿದ ಮೇಲೆ ನೆನ್ನೆ ಇದ್ದಷ್ಟು ದುಃಖ ಇರಲ್ಲ. ನೆನ್ನೆ ಎಷ್ಟು ದುಃಖ ಇತ್ತು, ಅಯ್ಯೋ ನಾನು ಮಾಡಬಾರ್ದಾಗಿತ್ತು ಅಂತ ಅಷ್ಟು ದುಃಖ ಪಡ್ತಿದ್ವಲ್ಲ, ಅಷ್ಟು ದುಃಖ ಇರಲ್ಲ. ಇವತ್ತು ಸ್ವಲ್ಪ ಕಡಿಮೆ ಇರ್ತದೆ. ಅದೇ ತಪ್ಪನ್ನ ನೆಕ್ಸ್ಟ್ ಡೇ ಮಾಡುವಾಗ ದುಃಖ ಇನ್ನೂ ಸ್ವಲ್ಪ ಕಡಿಮೆ ಆಗಿಬಿಡ್ತದೆ. ಅಂತ ಏನು ದೊಡ್ಡದಾಗಿ ವ್ಯತ್ಯಾಸ ಅನಿಸಲ್ಲ. ಸರಿ ಪ್ರೇಯರ್ ಮಾಡಿಲ್ಲ, ನೆಕ್ಸ್ಟ್ ಮಾಡ್ಕೊಳ್ಳೋಣ ಬಿಡು ಅಂತ ಅನಿಸ್ಬಿಡ್ತದೆ. ಹಂಗೆ ಮಾಡಿಬಿಟ್ನಾ, ಸರಿ ಬಿಡಿ ಇನ್ನೇನು ಮಾಡೋದು, ನಾವು ಮನುಷ್ಯರೇ, ಆ ರೀತಿ ಅನಿಸ್ಬಿಡ್ತದೆ. ಆಮೇಲೆ ನೆಕ್ಸ್ಟ್ ಸಮಯ ಅದೇ ತಪ್ಪು ಮಾಡಲಿಕ್ಕೆ ಸಂದರ್ಭ ಬಂದಾಗ ಆ ತಪ್ಪನ್ನು ಮಾಡುವುದಾದರೆ ಆವಾಗ ಏನು ಅದ್ರ ಬಗ್ಗೆ ಯಾವ ಬೇಜಾರು ಇರಲ್ಲ, ಯಾವ ದುಃಖನೂ ಇರಲ್ಲ. ಯಾಕಂದರೆ ಮೊದಲು ತಪ್ಪು ಮಾಡುವಾಗ ದೇವರಾತ್ಮನು ಬೇಡಪ್ಪ, ಅಯ್ಯೋ ನೀನು ಮಾಡಿದ ತಪ್ಪು ಅಂತ ನಮಗೆ ಎಚ್ಚರಿಕೆ ಕೊಡ್ತಾರಿಂದ ಅಷ್ಟೊಂದು ದುಃಖ ಆಗ್ತಿತ್ತು. ಮತ್ತೆ ದೇವರಾತ್ಮನನ್ನು ಅಸಡ್ಡೆ ಮಾಡಿ ಮತ್ತೆ ಅದೇ ತಪ್ಪನ್ನು ಮಾಡುವಾಗ ದೇವರಾತ್ಮನು ನಮ್ಮನ್ನು ಮೊದಲ ಥರ ಒತ್ತಾಯಪಡಿಸಲ್ಲ. ಬೇಡಪ್ಪ, ನಾನು ಮೊದಲೇ ಹೇಳಿದ್ನಲ್ಲ, ಸ್ವಲ್ಪ ದುಃಖ ಆಗ್ತದೆ. ಮತ್ತೆ ನಾವು ಅದನ್ನು ರಿಪೀಟ್ ಮಾಡಿದಾಗ
ಸರಿ ಬಿಡು, ನಾನು ಇನ್ನೇನು ಮಾಡೋಕ್ಕಾಗಲ್ಲ, ನನ್ನ ಮಾತಿಗೆ ಬೆಲೆ ಇಲ್ವಲ್ಲ. ದೇವರ ಆತ್ಮನ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾನೆ. ಆಮೇಲೆ ನೋಡಿ, ಧೈರ್ಯವಾಗಿ ಮಾಡ್ತಾ ಇರ್ತಾರೆ. ರಕ್ಷಣೆ ಹೊಂದಿದವರೇ ಎಷ್ಟು ಧೈರ್ಯವಾಗಿ ಪಾಪ ಮಾಡ್ತಾ ಇರ್ತಾರೆ, ಕುಡಿತಾ ಇರ್ತಾರೆ. ಮೊದಲು ಕುಡಿದಾಗ ಅವ್ರಿಗೆ ಬೇಜಾರಾಯಿತು, ನಾನು ತಪ್ಪು ಮಾಡಬಾರ್ದು ದೇವರೇ, ಸಾರಿ, ನಾನು ಕುಡಿದ್ಬಿಟ್ಟೆ ಅಂದರೆ ಮದ್ಯಪಾನ ಸೇವಿಸಿಬಿಟ್ಟೆ, ಸಾರಿ ಅಂತ ಹೇಳಿ ಬಹಳ ದುಃಖಪಟ್ಟಿದ್ದು ಉಂಟು. ಆಮೇಲೆ ನೋಡಿದ್ರೆ ಸ್ವಲ್ಪ ದುಃಖಪಟ್ಟು, ಆಮೇಲೆ ಈಗ ದುಃಖನೇ ಇಲ್ಲ. ರಕ್ಷಣೆ ಹೊಂದಿದವರು ತಪ್ಪು ಮಾಡುವಾಗ ದುಃಖನೇ ಇಲ್ಲ. ಯಾಕಂದರೆ ದೇವರಾತ್ಮನು ಅವ್ರನ್ನ ಬಿಟ್ಟು ಹೊರಟೋಗ್ಬಿಟ್ಟಿರೋದ್ರಿಂದ ಅಲ್ಲಿ ಎಚ್ಚರಿಸುವವರೇ ಇಲ್ಲ. ದೇವರಾತ್ಮನಿಗೆ ಅವಕಾಶನೇ ಅಂತ ದೇವರಾತ್ಮನ ನಂದಿಸ್ಬಿಟ್ಟಿದ್ದಾರೆ, ಆರಿಸ್ಬಿಟ್ಟಿದ್ದಾರೆ. ಅದಕ್ಕೆ ದಾವೀದನು ಕೇಳ್ತಾ ಇದ್ದಾನೆ, ಐ ಆಮ್ ಸಾರಿ, ನನ್ನಿಂದ ದೇವರಾತ್ಮನನ್ನು ತೆಗಿಬೇಡ, ರಕ್ಷಣಾ ಆನಂದವನ್ನು ಪುನಃ ನಾನು ಅನುಭವಿಸುವಂತೆ ನನಗೆ ಕೃಪೆ ಕೊಡು, ನಾನು ಮತ್ತೆ ಹಳೆಯ ಚೈತನ್ಯಕ್ಕೆ ಬರಲಿಕ್ಕೆ ನನಗೆ ಕೃಪೆ ಕೊಡು. ಹಲ್ಲೆಲೂಯಾ. ರಿವೈವ್ ಮೀ ಲಾರ್ಡ್, ರಿವೈವ್ ಮೀ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಒಂದು ವೇಳೆ ನಿಮ್ಮ ಪರಿಸ್ಥಿತಿ ಕೂಡ ಏನಾದರೂ ದೇವರ ಆತ್ಮನಿಂದ ದೂರ ಹೋದಂಥ ಕಾರ್ಯಗಳಿರುವುದಾದರೆ ಈಗ ಕೇಳಿ, ನನ್ನನ್ನು ಪುನರ್ಚೈತನ್ಯಗೊಳಿಸು, ಮತ್ತೆ ನಿನ್ನ ಆತ್ಮನಿಂದ ನನ್ನನ್ನು ಬಲಪಡಿಸು, ನನ್ನನ್ನು ತುಂಬಿಸು, ನನ್ನನ್ನು ಬಲಪಡಿಸು, ನನ್ನನ್ನು ನಿಯಂತ್ರಿಸು, ನನ್ನ ಹತೋಟಿಗೆ ತಗೊಂಡು ನಡೆಸು ಅಂತ ಹೇಳಿ ಕೇಳಿ. ಹಲ್ಲೆಲೂಯಾ. ದೇವರ ಆತ್ಮನು ನಮ್ಮೊಳಗೆ ಎಷ್ಟು ಬಲವಾಗಿ ಕಾರ್ಯ ಮಾಡಬೇಕು ಅಂತ ನಾವು ಬಯಸ್ತೀವಿ, ಅದು ನಾವು ಎಷ್ಟು ಅವಕಾಶ ಕೊಡ್ತೀವಿ ಅದರ ಮೇಲೇ ಡಿಪೆಂಡು. ನಾವು ಎಷ್ಟು ದೇವರ ಆತ್ಮನಿಗೆ ಓಪನ್ ಮಾಡಿಕೊಡ್ತೀವಿ, ಇನ್ವೈಟ್ ಮಾಡ್ತೀವಿ, ಆತನಿಗೆ ಅವಕಾಶ ಮಾಡಿಕೊಡ್ತೀವಿ, ದೇವರಾತ್ಮನಿಗೆ ಮನಸ್ಸಿಗೆ ನೋವಾಗದ ಹಾಗೆ ಎಷ್ಟರ ಮಟ್ಟಿಗೆ ನಡ್ಕೊಳ್ತೀವಿ, ಅದರ ಮೇಲೆ ದೇವರಾತ್ಮನ ಕಾರ್ಯಗಳು ಪ್ರಾರಂಭ ಆಗ್ತದೆ. ಆತನ ಲೀಡಿಂಗ್, ಆತನ ಪವರ್ ಪ್ರಕಟ ಆಗ್ತದೆ. ಅದಕ್ಕೆ ಗಲಾತಿದವರಿಗೆ ಬರೆಯುವಾಗ ಪೌಲನು ಹೇಳ್ತಾರೆ, ದೇವರ ಆತ್ಮನನ್ನು ಅನುಸರಿಸಿ ನಡ್ಕೊಳ್ರಿ. ಇನ್ವೈಟ್ ದ ಹೋಲಿ ಸ್ಪಿರಿಟ್, ಡೋಂಟ್ ಗೋ ಬೈ ಯೋರ್ ಸೆಲ್ಫ್. ಕೇಳಿ, ಪವಿತ್ರಾತ್ಮನ ಕೇಳಿ, ಅಪ್ಪ ನಿಮ್ಗೆ ಯಾವುದು ಇಷ್ಟ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ನನಗೂ ಬೇಡಪ್ಪ. ಹೋಲಿ ಸ್ಪಿರಿಟ್ ನಿಮಗಿಷ್ಟ ಇಲ್ವಾ, ನನಗೂ ಬೇಡ ಅದು. ಹೋಲಿ ಸ್ಪಿರಿಟ್, ನೀವು ನಾನು ಹೋಗ್ಬೇಕಂತ ಬಯಸ್ತೀರಾ, ಓಕೆ, ನನಗಿಷ್ಟ ಇಲ್ಲ ಅಂದರೂ ನೀವು ಹೇಳ್ತೀರಲ್ಲ, ನಾನು ಹೋಗ್ತೀನಿ, ನಾನು ಹೋಗಿ ಅವ್ರ ಹತ್ರ ಕ್ಷಮೆ ಕೇಳ್ತೀನಿ. ಹೋಲಿ ಸ್ಪಿರಿಟ್, ನೀವು ಹೇಳ್ತೀರಲ್ಲ ನನಗಿಷ್ಟ ಇಲ್ಲ ಅವ್ರ ಹತ್ರ ಹೋಗಿ ಮಾತಾಡಿಸ್ಲಿಕ್ಕೆ, ಆದರೆ ನೀವು ಹೋಗಿ ಮಾತಾಡಿಸೋಂತೀರಲ್ಲ, ನಾನು ಹೋಗ್ತೀನಿ. ಹೋಲಿ ಸ್ಪಿರಿಟ್, ಸೊ ಬಿ ಲೆಡ್ ಬೈ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೊಸ ಒಡಂಬಡಿಕೆಯಲ್ಲಿ ದೇವರ ಆತ್ಮನ ಪಾತ್ರ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಅಸಡ್ಡೆ ಮಾಡಬೇಡಿ. ನಾವು ಪವಿತ್ರಾತ್ಮನಿಂದ ಬಲ ಹೊಂದಿ ನಾವು ಈ ಲೋಕದಲ್ಲಿ ಪಾಪವನ್ನು ಜಯಿಸಿ ಸಾಕ್ಷಿಗಳಾಗಿ ಜೀವಿಸಲಿಕ್ಕೆ ಸಮರ್ಥರಾಗ್ತೀವಿ. ನಮ್ಮನ್ನು ಬಲಪಡಿಸ್ತಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ನಡೆಸ್ತಾನೆ, ನಮ್ಮನ್ನು ಯಶಸ್ಸಿನಲ್ಲಿ ನಡೆಸ್ತಾನೆ. ಸೊ ದೇವರ ಆತ್ಮನು ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ದೇವರ ಆತ್ಮನ ಅವಶ್ಯ. ದೇವರ ಆತ್ಮನ ಬಿಟ್ಟು ನಾವೇನು ಮಾಡಲಿಕ್ಕಾಗೋದಿಲ್ಲ, ನಮ್ಮ ಸ್ವಂತ ಬಲದಿಂದ ಮಾಡಲಿಕ್ಕಾಗಲ್ಲ. ಯಾಕೆ ಇವತ್ತು ಅನೇಕರು ರಕ್ಷಣೆ ಹೊಂದಿದ ಮೇಲೂ ಕೂಡ ಪಾಪದಲ್ಲಿ ಬೀಳ್ತಾ ಇದ್ದಾರೆ? ದೇವರ ಆತ್ಮನಿಗೆ ಅವಕಾಶ ಕೊಡದೇ ಇರೋ ಒಂದೇ ಒಂದು ಕಾರಣ, ದೇವರ ಆತ್ಮನಿಂದ ನಡೆಸಲ್ಪಡದೇ ಇರುವ ಕಾರಣ. ಅದಕ್ಕೆ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವಲ್ಲ, ಶರೀರ ಭಾವಗಳ ಮೇಲೆ ಮನಸ್ಸಿಡುವವರು, ಶರೀರ ಭಾವಗಳ ಮೇಲೆ ಮನಸ್ಸಿಡುವವರು. ದೇವರಾತ್ಮನ ಮೇಲೆ ಮನಸ್ಸಿಟ್ರೆ, ಅಂದರೆ ದೇವರಾತ್ಮನಿಗೆ ಅವಕಾಶ ಕೊಟ್ಟರೆ, ತಾನು ಆಲೋಚನೆ ಮಾಡೋದು, ಥಿಂಕ್ ಮಾಡೋದು ಪ್ರತಿಯೊಂದು ದೇವರಾತ್ಮನಿಗೆ ಸಂಬಂಧಪಟ್ಟದ್ದೇ. ದೇವರಾತ್ಮನಿಗೆ ಅವಕಾಶ ಕೊಟ್ಟು ನಡೆಸಲ್ಪಡುವುದಾದರೆ ದೇವರಾತ್ಮನಿಂದ ನಡೆಸಲ್ಪಡುವಂಥ ಜೀವನ. ಅದಕ್ಕೆ ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಅವರು ಮಾತ್ರ ದೇವರ ಮಕ್ಕಳು ಅನ್ನುವಂಥ ಸ್ಥಾನದಲ್ಲಿ ಸಸ್ಟೈನ್ ಆಗಲಿಕ್ಕೆ ಸಾಧ್ಯ. ಹೌದು, ದೀಕ್ಷಾ ಸ್ನಾನ ತಗೊಂಡಾಗ ದೇವರ ಮಗನು ದೇವರ ಮಗಳು ನಿಜ. ಬಟ್ ಇಫ್ ಯು ವಾಂಟ್ ಟು ಕಂಟಿನ್ಯೂ ವಿತ್ ದ್ಯಾಟ್, you need the Holy Spirit. You need to be led by the Holy Spirit. You need to be with the power of the Holy Spirit. Without the Holy Spirit, no spiritual life. Hallelujah. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ಸಮರ್ಪಣೆ ಮಾಡುವ. ಅಪ್ಪ,
ನಿಮ್ಮನ್ನು ಬಿಟ್ಟು ನಮಗೇನು ಜೀವನನೇ ಇಲ್ಲಪ್ಪ. ವಿ ಹ್ಯಾವ್ ನೋ ಲೈಫ್, ಸ್ಪಿರಿಚುವಲ್ ಲೈಫ್ ವಿತೌಟ್ ಯು. ವಿ ಬ್ಯಾಡ್ಲಿ ನೀಡ್ ಯುವರ್ ಪ್ರೆಸೆನ್ಸ್ ಲಾರ್ಡ್. ನೀವು ಇಲ್ಲದೆ ಜೀವನನೇ ಇಲ್ಲಪ್ಪ. ಬೇಕಪ್ಪ, ನೀವು ಬೇಕು, ನೀವು ಬೇಕು. ಥ್ಯಾಂಕ್ ಯು ಲಾರ್ಡ್. ಹಾಗೆ ಕಣ್ಣುಗಳನ್ನು ಮುಚ್ಚಿ ಕೇಳೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಹಲ್ಲೆಲೂಯಾ. ಪವಿತ್ರಾತ್ಮನೇ, ಪ್ರಿಯ ಕರ್ತನೇ, ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ, ಪ್ರಿಯ ಕರ್ತನೇ, ಆವರಿಸಿ ನಡೆಸಯ್ಯ. ಇನ್ನೊಂದು ಸರಿ ಹೇಳೋಣ. ಪವಿತ್ರಾತ್ಮನೇ, ಓ ಪ್ರಿಯ ಕರ್ತನೇ, ಆವರಿಸಿ ನಡೆಸಯ್ಯ. ನಿನ್ನ ಮಾರ್ಗವಾ ತಿಳಿಸಯ್ಯ, ನಿನ್ನ ಚಿತ್ತ ಕಲಿಸಯ್ಯ. ನಿನ್ನ ಮಾರ್ಗವಾ ತಿಳಿಸಯ್ಯ, ನಿನ್ನ ಚಿತ್ತ ಕಲಿಸಯ್ಯ. ನಿನ್ನ ವಾಕ್ಯದ ಬೆಳಕಿನಲ್ಲೇ ದಿನ ದಿನವೂ ನಡೆಸಯ್ಯ. ಎಸ್, ಎವ್ರಿ ಡೇ ನಿನ್ನ ವಾಕ್ಯದ ಬೆಳಕಿನಲ್ಲೇ ದಿನ ದಿನವೂ ನಡೆಸಯ್ಯ. ಪವಿತ್ರಾತ್ಮನೇ, ಪ್ರಿಯ ಕರ್ತನೇ, ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ, ನೀವಿಲ್ಲದೆ ನನಗೊಂದು ಸ್ಪಿರಿಚುವಲ್ ಲೈಫ್ ಇಲ್ಲ. ನೀವು ನಡೆಸಿದ್ರೇನೆ ನಾವು ಸ್ಪಿರಿಚುವಲ್ ಆಗಿ ನಡಿಲಿಕ್ಕೆ, ಆತ್ಮಿಕವಾಗಿ ನಡಿಬೇಕಾದ್ರೆ ನೀವು ನಮ್ಮನ್ನು ನಡೆಸಿ. ಕಣ್ಮಣಿಯಂತೆ ಕಾಯಬೇಕಯ್ಯ, ಹದ್ದಿನಂತೆ ಹೊರಬೇಕಯ್ಯ. ಕಣ್ಮಣಿಯಂತೆ ನನ್ನ ಕಾಯಬೇಕಯ್ಯ, ಹದ್ದಿನಂತೆ ಹೊರಬೇಕಯ್ಯ. ನಿನ್ನ ರೆಕ್ಕೆಯ ನೆರಳಲ್ಲಿಯೇ ಎಂದೆಂದು ಇರಿಸಯ್ಯ. ನಿನ್ನ ರೆಕ್ಕೆಯ, ಎಸ್ ಡ್ಯಾಡಿ, ನೆರಳಲ್ಲಿಯೇ ಎಂದೆಂದು ಇರಿಸಯ್ಯ. ಪ್ರಿಯ ಕರ್ತನೇ, ಆವರಿಸಿ ನಡೆಸಯ್ಯ. ಯು ಲೀಡ್ ಅಸ್ ಲಾರ್ಡ್. ಪವಿತ್ರಾತ್ಮನೇ, ನಿಮ್ಮ ನಿಯಂತ್ರಣಕ್ಕೆ ನಮ್ಮನ್ನು ಒಪ್ಪಿಸುತ್ತೇವೆ. ನೀವಿಲ್ಲದೆ ನಾವು ಕರ್ತನೆ ತಂದೆಯ ಚಿತ್ತವನ್ನು ನೆರವೇರ್ಸಕ್ಕಾಗಲ್ಲ. ದೇವರಿಗೆ ಮೆಚ್ಚುಗೆಯಾದ ಮಾರ್ಗದಲ್ಲಿ ನಡೆಯೋಕ್ಕಾಗಲ್ಲ. ಶರೀರ ಬಯಸುವುದೆಲ್ಲ ಈ ಲೋಕದ ಕಾರ್ಯಗಳೇ. ನಾವು ಶರೀರವನ್ನು ಅನುಸರಿಸಿ ನಡೆಯುವವರಾಗಿರದೆ ಆತ್ಮನನ್ನು ಅನುಸರಿಸಿ ನಡೆಯುವವರಾಗಿ ಪವಿತ್ರ ಆತ್ಮನ ನಡೆಸುವಿಕೆಯಲ್ಲಿ ಸಾಗುವವರಾಗಿರುವಂತೆ ನಮ್ಮ ಮೇಲೆ ನೀವು ನಿಯಂತ್ರಣ ಸಾಧಿಸಿ. ನಿಮ್ಮ ಆಲೋಚನೆಗಳನ್ನು ನಮಗೆ ಕೊಡಿ, ನಿಮ್ಮ ಮಾರ್ಗದರ್ಶನಗಳನ್ನು ನಮಗೆ ಕೊಡಿ, ನಿಮ್ಮ ಫೀಲಿಂಗ್ಸ್ಗಳನ್ನು ನಮಗೆ ಕೊಡಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಾವು ನಿಮ್ಮ ಹಾದಿಯಲ್ಲಿ ತಂದೆಯ ಚಿತ್ತದಲ್ಲಿ ನಾವು ನಡಿಲಿಕ್ಕೆ ಪವಿತ್ರಾತ್ಮನು ನಮ್ಮನ್ನು ನಡೆಸಿ ನಿಮಗೆ ಬಿಟ್ಕೊಡ್ತಾ ಇದ್ದೀವಿ. ನೀವು ಬಂದು ನಡೆಸಿ. ನಮ್ಮ ಸ್ವಬುದ್ಧಿಯಲ್ಲಿ ನಾವು ಹೋಗದೆ ಕರ್ತನೆ, ನಮ್ಮ ಮನಸ್ಸನ್ನು ಕರ್ತನೆ ಶರೀರ ಭಾವಗಳ ಮೇಲೆ ಇಡದೆ ಪವಿತ್ರಾತ್ಮನ ಮೇಲಿಟ್ಟು ಪವಿತ್ರಾತ್ಮನ್ನೇ ಆಹ್ವಾನಿಸಿ ಪವಿತ್ರಾತ್ಮನನ್ನೇ ಅನುಸರಿಸಿ ನಾವು ನಡ್ಕೊಳ್ಳಿಕ್ಕೆ ನಮ್ಗೆ ಬೇಕಾದ ಬಲ ಕೃಪೆ ಕೊಡಿ ಸ್ವಾಮಿ. ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮನನ್ನು ನಾವು ದುಃಖಪಡಿಸಬಾರ್ದು, ಪವಿತ್ರಾತ್ಮನನ್ನು ನಂದಿಸಬಾರ್ದು. ಪವಿತ್ರಾತ್ಮನಿಗೆ ಆದ್ಯತೆ ಕೊಟ್ಟು ಪವಿತ್ರಾತ್ಮನನ್ನು ಕರ್ತನೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಪವಿತ್ರಾತ್ಮನಿಗೆ
ನಾವು ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮನಿಂದ ನಡೆಸಲ್ಪಡುವವರಾಗಿ ಕರ್ತನೆ ಒಂದು ಯಶಸ್ವಿ ಆತ್ಮಿಕ ಜೀವಿತ ಜೀವಿಸಲಿಕ್ಕೆ ನಮಗೆ ಸಹಾಯ ನೀಡು. ನಮ್ಮೊಂದಿಗಿರುವ ಪ್ರತಿಯೊಬ್ಬರಿಗೂ ಕೃಪೆ ಕೊಡಪ್ಪ. ನಮ್ಮ ಜಿಲ್ಲೆಯಾದ್ಯಂತ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರೋದು ಎಲ್ಲ ದೇವ ಜನರಿಗೆ ಈ ಪವಿತ್ರಾತ್ಮನ ಪವರ್, ಎನರ್ಜಿಯನ್ನು ಅನುಭವಿಸಿ ಬಾಳುವ ಕೃಪೆ ಕೊಡಿಯಪ್ಪ. ಅನುಭವಿಸಿ ಬಾಳುವ ಕೃಪೆ ಕೊಡಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ತಮ್ಮ ಜೀವಿತದಲ್ಲಿ ಪವಿತ್ರಾತ್ಮನ ಬಲವನ್ನು ರುಚಿ ನೋಡಲಿಕ್ಕೂ ಅನುಭವಿಸ್ಲಿಕ್ಕೂ ಸಹಾಯ ನೀಡಿಯಪ್ಪ. ಬ್ಲೆಸ್ ಎವ್ರಿವನ್. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ. ಥ್ಯಾಂಕ್ ಯು ಲಾರ್ಡ್. ನಿಮ್ಮ ಜವಾಬ್ದಾರಿಗೆ ಒಪ್ಪಿಸ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಾವು ಕೊಳ್ಳೇಗಾಲ ತಾಲೂಕಿಗಾಗಿ ನಾವು ಪ್ರಾರ್ಥನೆ ಮಾಡುವ. ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕೊಳ್ಳೇಗಾಲ ಹಾನೂರು ಮೊದಲು ಒಂದೇ ಆಗಿತ್ತು. ಈಗ ಕೊಳ್ಳೇಗಾಲದಿಂದ ಹಾನೂರು ಬೇರ್ಪಟ್ಟು ಹಾನೂರು ಸೆಪ್ರೇಟ್ ತಾಲೂಕಾಗಿದೆ. ನಮ್ಮ ಕೊಳ್ಳೇಗಾಲ ತಾಲೂಕಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವ. ಕೊಳ್ಳೇಗಾಲದಲ್ಲಿ ತಾಲೂಕಿನಲ್ಲಿ 144 ಗ್ರಾಮಗಳಿವೆ, 41 ಗ್ರಾಮ ಪಂಚಾಯಿತಿಗಳಿವೆ ಮತ್ತು 5 ಹೋಬಳಿಗಳಿವೆ, 46 ಗ್ರಾಮ ಲೆಕ್ಕಿಗರಿದ್ದಾರೆ ಅಂತ ಹೇಳಿ ಅಂಕಿಅಂಶ ಹೇಳ್ತದೆ. ಇದು ಹಾನೂರು ಸೇರಿದಂಗೆ ಇದೆ ಅಂಕಿಅಂಶ. 5 ಹೋಬಳಿಗಳು ಹಾನೂರು ಸೇರಿಬಿಡ್ತದೆ. ಓಕೆ, ಇರಲಿ. ಕೊಳ್ಳೇಗಾಲ ತಾಲೂಕಿಗಾಗಿ ನಾವು ಪ್ರಾರ್ಥನೆ ಮಾಡುವ. ಹಾಲೆಲೂಯಾ. ಕೃಪಾ ಸಂಪನ್ನನಾದ ದೇವರೇ, ಕೊಳ್ಳೇಗಾಲ ತಾಲೂಕಿಗಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಕೊಳ್ಳೇಗಾಲ ತಾಲೂಕಿನಲ್ಲಿ ನಿನ್ನ ಕೃಪೆ ಅಪರಿಮಿತವಾಗಿ ಇಳಿದು ಬರಲಿಯಪ್ಪ. ನಮ್ಮನ್ನು ಈ ತಾಲೂಕಿನಲ್ಲಿ ಇಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಕೊಳ್ಳೇಗಾಲ ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ನಿಮ್ಮ ಕೃಪೆ ಅಪರಿಮಿತವಾಗಿ ಹರಿದು ಬರಲಿ. ಕೊಳ್ಳೇಗಾಲ ತಾಲೂಕಿನಲ್ಲಿ ಕರ್ತನಿರುವಂಥ ಎಲ್ಲ ಜನಪ್ರತಿನಿಧಿಗಳನ್ನು, ಅಧಿಕಾರಿಗಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ ಕರ್ತನೇ. ಕೊಳ್ಳೇಗಾಲ MLA ಅವರನ್ನು ಆಶೀರ್ವದಿಸು. ಥ್ಯಾಂಕ್ ಯು. ನಮಗೆ ಈ ಜಿಲ್ಲೆಯ MP ಅವರನ್ನು ನೀನು ಆಶೀರ್ವದಿಸು. ಮತ್ತು ಕರ್ತನೇ, ಇಲ್ಲಿನ ಎಲ್ಲ ನಗರಸಭೆಯ ಎಲ್ಲ ಜನಪ್ರತಿನಿಧಿಗಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಈ ಕೊಳ್ಳೇಗಾಲ ತಾಲೂಕಿನಲ್ಲಿರುವ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳನ್ನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವ್ರಿಗೆ ಬೇಕಾದ ಜ್ಞಾನ ಕೃಪೆ ಕೊಡಿ ಸ್ವಾಮಿ. ಅವರೆಲ್ಲರಿಗೂ ಆರೋಗ್ಯ ಕೊಡಪ್ಪ. ಅವ್ರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಅವರು ಕರ್ತನೆ ಸಮಾಜಕ್ಕೆ ಒಳ್ಳೆ ಕೊಡುಗೆ ನೀಡುವಂತೆ ಅವರೆಲ್ಲರಲ್ಲಿ ಉತ್ತೇಜನ ಕೊಡು ಸ್ವಾಮಿ. ಥ್ಯಾಂಕ್ ಯು. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ರಕ್ಷಣಾ ಅನುಭವ ಕೊಡಬೇಕಂತ ಬೇಡಿಕೊಳ್ತೇವೆ. ಪಾಪ ಕ್ಷಮಾಪಣೆ ನಿಶ್ಚಯ, ನಿತ್ಯ ಜೀವದ ನಿರೀಕ್ಷೆ, ಪರಲೋಕ ಭರವಸೆ ಸಿಗಬೇಕು ಅಂತ ನಾವು ಬೇಡಿಕೊಳ್ತೇವೆ. ಮುಂದೆ ಬರಲಿರುವ ಕರ್ತನೆ ನ್ಯಾಯ ತೀರ್ಪಿನಲ್ಲಿ ನಿನ್ನ ಮಕ್ಕಳು ಕರ್ತನೆ ತಪ್ಪಿಸಿಕೊಳ್ಳುವಂತೆ, ನಿತ್ಯ ಸಂತೋಷಕ್ಕೆ ಪಾಲುಗಾರರಾಗುವಂತೆ ಕರ್ತನೆ ನೀನು ಈಗಲೇ ಅವ್ರನ್ನ ಆಶೀರ್ವದಿಸಿ ಕರ್ತನೆ ಆಶೀರ್ವಾದ ಅಡಿಗೆ ನಡೆಸಬೇಕಂತ ನಾವು ಬೇಡಿಕೊಳ್ಳುತ್ತೇವೆ. ಥ್ಯಾಂಕ್ ಯು. ಕೊಳ್ಳೇಗಾಲ ತಾಲೂಕಿನಲ್ಲಿರುವಂಥ ಎಲ್ಲ ಸಭೆಗಳನ್ನು, ಸೇವೆಗಳನ್ನು ಆಶೀರ್ವದಿಸು ಸ್ವಾಮಿ. ಎಲ್ಲ ಸೇವೆಯಲ್ಲೂ ವಿಸ್ತರಣೆ ಉಂಟಾಗಲಿ. ಒಂದೊಂದು ಸಭೆ ಮೂಲಕ ನಿಮಗೆ ಮಹಿಮೆ ಉಂಟಾಗಲಿ. ಎಲ್ಲ ಸೇವಕರುಗಳನ್ನು ಆಶೀರ್ವದಿಸಿ ಅವರಿಗೆ ಆರೋಗ್ಯ ಕೊಡು ಸ್ವಾಮಿ. ಪ್ರತಿಯೊಬ್ಬ ಸೇವಕರಿಗೂ ದೈವ ಕೃಪೆ ಉಂಟಾಗಲಿ. ಥ್ಯಾಂಕ್ ಯು ಲಾರ್ಡ್. ನೀನು ಆಶೀರ್ವದಿಸು. ಕೊಳ್ಳೇಗಾಲ ತಾಲೂಕಿನಲ್ಲಿ ಕರ್ತನೆ ನಿನ್ನ ಕೃಪೆ ಪ್ರಕಟ ಆಗಲಿ. ಕೊಳ್ಳೇಗಾಲ ತಾಲೂಕಿನ ಎಲ್ಲ ಜನತೆಗೆ ಆರ್ಥಿಕ ಅಭಿವೃದ್ಧಿ ಉಂಟಾಗಲಿ. ಸಕಾಲದಲ್ಲಿ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ. ಆತ್ಮಿಕವಾಗಿ ಎಲ್ಲರೂ ಅಭಿವೃದ್ಧಿಯನ್ನು ಹೊಂದಲಿ ಸ್ವಾಮಿ. ಉಜ್ಜೀವನ ಉಂಟಾಗಲಿ. ಕೊಳ್ಳೇಗಾಲ ತಾಲೂಕಿನಲ್ಲಿ ಉಜ್ಜೀವನ ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ನಿನ್ನ ಕೃಪಾ ಹಸ್ತ ಈ ತಾಲೂಕಿನ ಮೇಲೆ ಇರಲಿ, ಎಲ್ಲ ಜನತೆ ಮೇಲೆ ಇರಲಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್. ತಂದೆಯೇ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರು ನಿನ್ನ ಕೈಗೆ ಒಪ್ಪಿಸ್ತೇವೆ. ಬ್ಲೆಸ್ ಎವ್ರಿ ಒನ್. ಒಬ್ಬೊಬ್ಬರನ್ನ ಆಶೀರ್ವದಿಸು. ಈ ದಿನ ಕರ್ತನೆ ಜಯದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಕರ್ತನೆ ಮನರಮ್ಯವಾದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಮಗೆ ದುಃಖ ಇಲ್ಲ. ಈ ದಿನವಿಡೀ ನಾವು ಮನರಮ್ಯವಾಗಿ ಸಂತೋಷವಾಗಿ ಖುಷಿಯಾಗಿರ್ತೇವೆ. ಹಾಲೆಲೂಯಾ. ಥ್ಯಾಂಕ್ ಯು. ಈ ದಿನ ಇಡೀ ನಮಗೆ ಸುರಕ್ಷತೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನಮ್ಮ ಪ್ರಯಾಣಗಳು, ನಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸುರಕ್ಷತೆಯನ್ನು ಡಿಕ್ಲೇರ್ ಮಾಡ್ತೇವೆ. ಹಾಲೆಲೂಯಾ. ಪ್ರತಿಯೊಬ್ಬರನ್ನು ಹಾಗೆ ಆಶೀರ್ವದಿಸು ಸ್ವಾಮಿ. ಈ ದಿನ ಅಗತ್ಯ ಪೂರೈಕೆ ಆಗುವಂತಹ ದಿನ. ಯಾವ್ಯಾವ ಕಾರ್ಯಗಳಲ್ಲಿ ಕರ್ತನೆ ಕೊರತೆಯಲ್ಲಿ ನಿಮ್ಮ ಮಕ್ಕಳಿದ್ದಾರೋ ಅಗತ್ಯಗಳು ಪೂರೈಕೆ ಆಗಲಿ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಕಾದು ನಡೆಸು. ಈ ದಿನ ವಾಕ್ಯದ ದಿನ, ಈ ದಿನ ನಿನ್ನ ಪ್ರಸನ್ನತೆಯ ದಿನ, ನಿನ್ನ ಸಮ್ಮುಖದ ದಿನ ಅಂತ ಹೇಳಿ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಪವಿತ್ರಾತ್ಮನ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಹೋಲಿ ಸ್ಪಿರಿಟ್, ಯು ಲೀಡ್ ಅಸ್. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ
ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.